ಹಲೋ ಫ್ರೆಂಡ್ಸ್, ನಮಸ್ಕಾರಗಳು, ಸುಸ್ವಾಗತ. ಇವತ್ತಿನ ಕಾಲರ್ ಟಾಪ್ ನಲ್ಲಿ ಪಫ್ ಸ್ಲೀವ್ ಗೆ ಇಲಾಸ್ಟಿಕ್ ಅನ್ನು ಹೇಗೆ ಸ್ಲೀವ್ ರೌಂಡ್ ಗೆ ಅಟ್ಯಾಚ್ ಮಾಡುವುದು ಎಂಬುದನ್ನು ವಿವರವಾಗಿ ತಿಳಿಸಿದ್ದೇನೆ. ಪಾರ್ಟ್ 1 ನಲ್ಲಿ ಕಟಿಂಗ್ ಪಾರ್ಟ್ ಅನ್ನು ಹಾಗೂ ಪಾರ್ಟ್ 2 ನಲ್ಲಿ ಸ್ಟಿಚಿಂಗ್ ಅನ್ನು ತೋರಿಸಿದ್ದೇನೆ. ಕಾಲರ್ ಗೆ ಪೈಪಿಂಗ್ ಅನ್ನು ಕೂಡ ಹೇಗೆ ಅಟ್ಯಾಚ್ ಮಾಡುವುದು ಎಂಬುದನ್ನು ಪಾರ್ಟ್ 2 ನಲ್ಲಿ ತೋರಿಸಿದ್ದೇನೆ. ಇದು ಚೂಡಿದಾರ್ ಪೀಸ್, ಟಿಕ್ಲೀಸ್ ಎಲ್ಲ ಇದೆ. ಒಂದು ಲೇಸ್ ಅನ್ನು ಕೂಡ ಕೊಟ್ಟಿರುವರು. ಇದಕ್ಕಾಗಿ 2 ಮೀಟರ್ಸ್ ಲೈನಿಂಗ್ ಬೇಕಾಗುತ್ತೆ. ಲೈನಿಂಗ್ ಅನ್ನು ಡಬಲ್ ಫೋಲ್ಡ್ ಅಲ್ಲಿ ಇಟ್ಟಿರುವೆನು, ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಗಾಗಿ. ಫೋಲ್ಡಿಂಗ್ ಪಾರ್ಟ್ ನನ್ನ ಸೈಡ್ ಅಲ್ಲಿ ಇದೆ. ಟಾಪ್ ನ ಪೂರ್ಣ ಉದ್ದವು ಇಲ್ಲಿ ಲೈನಿಂಗ್ ಅಲ್ಲಿ 39.5 ಸಿಕ್ಕಿದೆ. ಅದಕ್ಕೆ ಇನ್ನು 1.5 ಇಂಚನ್ನು ಸೇರಿಸಿಕೊಳ್ಬೇಕು. ಕೊರಳಿನ ಅಗಲ 2.5 ಇಂಚುಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಆಳವನ್ನು 8 ಇಂಚಿಗೆ ಮಾರ್ಕ್ ಮಾಡಬೇಕು. ಕೊರಳು 2.5, ಕೊರಳಿನ ಆಳ 8 ಇಂಚುಗಳು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಲೆಂತ್ 6 ಇಂಚಸ್, ಆರ್ಮೋಲ್ ಲೆಂತ್ 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಭುಜ 3.5 ಇಂಚಸ್ ಆಗುತ್ತೆ. ಈ ರೀತಿ ಬಾಕ್ಸ್ ಅನ್ನು ತಯಾರಿಸಿಕೊಳ್ಬೇಕು. ಅರ್ಧ ಇಂಚು ಆಸ್ ಯೂಶುವಲ್ ಶೋಲ್ಡರ್ ಸ್ಲೋಪ್ ಆಗಿ ಮಾರ್ಕ್ ಮಾಡಿದ್ದೇನೆ. ಹಿಂಬದಿ 1.5 ಇಂಚು, ಮುಂಬದಿ 3/4 ಇಂಚಿಗೆ ಆರ್ಮೋಲ್ಗಾಗಿ ಶೇಪ್ ಕೊಡಬೇಕು. ಇದನ್ನ ಎಲ್ಲ ವಿಡಿಯೋಸ್ ನಲ್ಲಿ ತೋರಿಸಿದ್ದೇನೆ. ಚೆಸ್ಟ್ 38 ಇಂಚಸ್, ಅದರ ಕಾಲು ಭಾಗ 9.5 ಇಂಚುಗಳು. ಅದಕ್ಕೆ 2 ಇಂಚನ್ನು ಸಡಿಲಿಗಾಗಿ ತೆಗೆದುಕೊಳ್ಬೇಕು. ಇಲ್ಲಿ 15 ಇಂಚಿಗೆ ಬಾಡಿ ಲೆಂತ್ ಗೆ ಮಾರ್ಕ್ ಮಾಡಿದ್ದೇನೆ. ಇದು ಉದ್ದದ ಮೇಲೆ ಅವಲಂಬಿಸಿರುತ್ತದೆ. ಸೊಂಟ 32 ಇಂಚಸ್, ಅದರ ಕಾಲು ಭಾಗ 8 ಇಂಚುಗಳು ಹಾಗೂ 1.5 ಇಂಚು ಸಡಿಲಿಗಾಗಿ. ಸೀಟ್ ಲೆಂತ್ ಅನ್ನು 21 ಇಂಚಸ್ಗೆ ಮಾರ್ಕ್ ಮಾಡಿದ್ದೇನೆ. ನೀವು ನಿಮ್ಮ ಹೈಟ್ ನ ಪ್ರಕಾರ ಮಾರ್ಕ್ ಮಾಡಿಕೊಳ್ಳಿ. ಸೀಟ್ ರೌಂಡ್ 40 ಇದೆ. ಅದರ ಕಾಲು ಭಾಗ 10 ಇಂಚುಗಳು ಹಾಗೂ ಅದಕ್ಕೆ ಬರೀ 1 ಇಂಚನ್ನೇ ಆಡ್ ಮಾಡಿಕೊಳ್ಬೇಕು. ರಿಂಕಲ್ಸ್ ಬರುವುದಿಲ್ಲ. ಬಾಟಮ್ ವಿಡ್ತ್ ಕೂಡ ಅದಕ್ಕಿಂತ 1 ಇಂಚು ಮಾತ್ರ ಎಕ್ಸ್ಟ್ರಾ. ಸೊ 11 ಇಂಚಿಗೆ ಮಾರ್ಕ್ ಮಾಡಿ 1 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಸೀಟ್ ರೌಂಡ್ ಮತ್ತು ವೇಸ್ಟ್ ರೌಂಡ್ಗೆ ಗೆರೆಯನ್ನು ಎಳೆದಿದ್ದೇನೆ. ಮಾರ್ಕಿಂಗ್ ನ ಪ್ರಕಾರನೇ ಶೇಪ್ ಪಟ್ಟಿಯನ್ನು ಯೂಸ್ ಮಾಡಿ ಶೇಪ್ ಕೊಟ್ಟು ನಾವು ಕಟಿಂಗ್ ಅನ್ನು ಮಾಡ್ಕೊಳ್ಳೋಣ. ನೆಕ್ ಅನ್ನು ನಾನು ನಂತರ ಮಾಡಲಿರೋನು. ಈಗ ಪುನಃ ರೀಕ್ಯಾಪ್ ತೋರಿಸ್ತೇನೆ. ಕೊರಳಿನ ಅಗಲ 2.5, ಭುಜ 3.5 ಇಂಚುಗಳು, ಆರ್ಮೋಲ್ ಲೆಂತ್ 6.5 ಇಂಚುಗಳು, ಬ್ಯಾಕ್ ಆರ್ಮೋಲ್ 1.5 ಇಂಚು, ಫ್ರಂಟ್ ಆರ್ಮೋಲ್ 3/4 ಇಂಚು. ಓಕೆ, ಈ ರೀತಿ ಶೇಪ್ ಅನ್ನು ಕೊಡಬೇಕು. ಚೆಸ್ಟ್ 9.5 ಇಂಚುಗಳು ಕಾಲು ಭಾಗ, ಅದಕ್ಕೆ 2 ಇಂಚನ್ನು ಆಡ್ ಮಾಡಿಕೊಳ್ಬೇಕು. ವೇಸ್ಟ್ ನ ಬಾಡಿ ಲೆಂತ್ 15 ಇಂಚಸ್ಗೆ ಮಾರ್ಕ್ ಮಾಡಿ ಅದರ ಕಾಲು ಭಾಗ 8 ಹಾಗೂ 1.5 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಅದೇ ರೀತಿ ಸೀಟ್ ರೌಂಡ್ಗೆ ಕೂಡ 21 ಇಂಚಿಗೆ ಅಂತರದಲ್ಲಿ ಮಾರ್ಕ್ ಮಾಡಿ ಸೀಟ್ ರೌಂಡ್ ನ ಅಗಲ, ಸೀಟ್ ನ ಕಾಲು ಭಾಗ 10 ಇಂಚಿಗೆ ಮಾರ್ಕ್ ಮಾಡಿ 1 ಇಂಚನ್ನು ತೆಗೆದುಕೊಂಡಿದ್ದೇನೆ. ಬಾಟಮ್ ರೌಂಡ್ಗೆ ಅದರ ಕಾಲು ಭಾಗ ಅಂದ್ರೆ ನಾನು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೇನೆ. 11ಕ್ಕೆ 1 ಇಂಚ್ ಎಕ್ಸ್ಟ್ರಾ. ನಿಮ್ಗೆ ಇನ್ನು ಅಗಲ ಹೆಚ್ಚು ಬೇಕಾದಲ್ಲಿ ಎಕ್ಸ್ಟ್ರಾ ತೆಗೆದುಕೊಳ್ಬಹುದು. ಈಗ ಕಟ್ ಮಾಡ್ತಾ ಇದ್ದೇನೆ. ಮೊದಲು 4 ಪದರಗಳೊಂದಿಗೆ ಬ್ಯಾಕ್ ಆರ್ಮೋಲ್ ತನಕ ಕಟ್ ಮಾಡಿಕೊಳ್ಬೇಕು. ನಾಚಸ್ ಅನ್ನು ಕೊಡುವ ಚೆಸ್ಟ್, ವೇಸ್ಟ್, ಸೀಟ್ ಮತ್ತೆ ಬಾಟಮ್ಗೆ. ಆನಂತರ ಶೋಲ್ಡರ್ ಸ್ಲೋಪ್ ಅನ್ನು ಕಟ್ ಮಾಡಿ ಬ್ಯಾಕ್ ಪಾರ್ಟ್ ಅನ್ನು ಸೆಪರೇಟ್ ಮಾಡ್ತಾ ಇದ್ದೇನೆ. ಈಗ ಫ್ರಂಟ್ ಪಾರ್ಟಿನ ಆರ್ಮೋಲ್ ಶೇಪ್ ಅನ್ನು ಕಟ್ ಮಾಡೋಣ. ಫ್ರಂಟ್ ನೆಕ್ ಗಾಗಿ ನಾನು ಕ್ಯಾನ್ವಾಸ್ ಯೂಸ್ ಮಾಡಲಿದ್ದೇನೆ. ಅದನ್ನು ಆನಂತರ ಅಟ್ಯಾಚ್ ಮಾಡಲಿರುವೆನು ಹಾಗೂ ಬ್ಯಾಕ್ ಪಾರ್ಟ್ ಗೆ ಕಾಲರ್ ಅಟ್ಯಾಚ್ ಮಾಡಲಿದ್ದೇನೆ. ಸೊ ಕಟ್ ಮಾಡಲಿಲ್ಲ ನಾನು. ಈಗ ನಾವು ಮೇನ್ ಫ್ಯಾಬ್ರಿಕ್ ನ ಮೇಲೆ ಲೈನಿಂಗ್ ಅನ್ನು ಇಟ್ಟು
1.5 ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕಾದಲ್ಲಿ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ. ನಾನಿಲ್ಲಿ 1.5 ಇಂಚಸ್ ಮತ್ತು ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. 42 ಇಂಚಸ್ಗೆ ಮಾರ್ಕ್ ಮಾಡಿದ್ದೇನೆ. ಈಗ ಮಾರ್ಕಿನ ಪ್ರಕಾರನೇ ಶೇಪ್ ಕೊಟ್ಟಿದ್ದೇವಲ್ಲ ಹಾಗೆ ಕಟ್ ಮಾಡಿಕೊಳ್ಬೇಕು. ಉದ್ದ ಮಾತ್ರ ಸ್ವಲ್ಪ ಹೆಚ್ಚಿಟ್ಕೊಳ್ಬೇಕು ಫೋಲ್ಡಿಂಗ್ ಆಗಿ. ನಾಚಸ್ ಕೂಡ ಅದೇ ಪ್ರಕಾರ ಕೊಟ್ಕೊಳ್ಬೇಕು. ನೆಕ್ ಅನ್ನು ನಾನು ಆಮೇಲೆ ಕಟ್ ಮಾಡ್ತಾ ಇದ್ದೇನೆ, ಅದಕ್ಕೆ ಕ್ಯಾನ್ವಾಸ್ ಹಚ್ಚಲಿದ್ದೇನೆ. ಅದೇ ರೀತಿ ಬ್ಯಾಕ್ ಪಾರ್ಟ್ ಅನ್ನು ಕೂಡ ಕಟ್ ಮಾಡಿಕೊಳ್ಬೇಕು. ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡಿ ಆಗಿದೆ. ಇದು ಫೋಲ್ಡೆಡ್ ಕ್ಯಾನ್ವಾಸ್. ಇದರ ಮೇಲೆ ನಾನು ನೆಕ್ ನ ಶೇಪ್ ಅನ್ನು ಮಾರ್ಕ್ ಮಾಡಲಿದ್ದೇನೆ. ಮೊದಲು ಲೆವೆಲಿಂಗ್ ಮಾಡಿಕೊಳ್ಳೋಣ. ಸೊ ಗೆರೆ ಎಳೆದಿದ್ದೇನೆ. ಫೋಲ್ಡೆಡ್ ಸೈಡ್ ನಿಂದಲೇ ಯಾವಾಗಲೂ ಕೊರಳಿನ ಭಾಗಕ್ಕೆ ಮಾರ್ಕಿಂಗ್ಸ್ ಅನ್ನು ಮಾಡ್ಕೊಳ್ಬೇಕು. 2.5 ಇಂಚು ಅಗಲ ಹಾಗೂ ಆಳ 8 ಇಂಚಿಗೆ ಮಾರ್ಕ್ ಮಾಡಬೇಕು. ಅದೇ ರೀತಿ ಒಂದು ಬಾಕ್ಸ್ ಅನ್ನು ತಯಾರಿಸ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅನ್ನು ಕೊಟ್ಕೊಳ್ಬಹುದು. ನಾನಿಲ್ಲಿ 1 ಇಂಚು ಮೇಲ್ಗಡೆ ಒಂದು ಮಾರ್ಕ್ ಮಾಡಿ ಅರ್ಧ ಇಂಚು ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಈ ರೀತಿ ಶೇಪ್ ಕೊಟ್ಟು ಕೆಳಗೆ ಕೂಡ ಒಂದು ಸಣ್ಣ ಲೀಫ್ ಶೇಪ್ ಅನ್ನು ಕೊಟ್ಟಿದ್ದೇನೆ. ಈ ರೀತಿ ಇಲ್ಲಿ ಸ್ಕ್ವೇರ್ ಕೂಡ ಕೊಡ್ಬಹುದು ಅಥವಾ ರೌಂಡ್ ಕೂಡ ಕೊಡ್ಬಹುದು. ನಾನು ಸ್ವಲ್ಪ ಕರ್ವ್ ಕೊಟ್ಟಿದ್ದೇನೆ. ಆಮೇಲೆ ಬಾರ್ಡರ್ಗಾಗಿ 3/4 ಇಂಚಿನಷ್ಟು ಇನ್ನೊಂದು ಮಾರ್ಕರ್ ಮಾಡ್ಕೊಳ್ಬೇಕು. ಮಾರ್ಕಿನ ಪ್ರಕಾರ ಕಟ್ ಮಾಡಿಕೊಳ್ಳಿ. ಇದನ್ನು ಒಂದು ಬಟ್ಟೆ ಮೇಲೆ ಇಟ್ಟು ಮೊದಲು ನೆಕ್ನ ವಿಡ್ತ್ ಅನ್ನು ಮಾರ್ಕ್ ಮಾಡಿ ಅದೇ ಪ್ರಕಾರ ಕ್ಯಾನ್ವಾಸ್ ಅನ್ನು ಇಟ್ಟು ಇಸ್ತ್ರಿ ಮಾಡಿಕೊಳ್ಬೇಕು. ಆ ನಂತರ ಸೈಡ್ ಬಾರ್ಡರ್ಸ್ ಅನ್ನು ಎಷ್ಟು ಬೇಕು 1/2 ಇಂಚ್ ಬಿಟ್ಟು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಅದು ಸ್ಟಿಚಿಂಗ್ ಪಾರ್ಟಲ್ಲಿ ನಾನು ತೋರಿಸಲಿದ್ದೇನೆ. ಇದು ಈಗ ಲೈನಿಂಗ್ಗೆ ಈ ರೀತಿ ಸೈಡ್ ಅಲ್ಲಿ ಸ್ಟಿಚ್ ಕೊಟ್ಟು ಶೇಪ್ ನ ಪ್ರಕಾರ ಎಲ್ಲ ಬದಿಗೂ ಸ್ಟಿಚ್ ಹಾಕಿಕೊಳ್ಬೇಕು. ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಇದು ಸ್ಟಿಚಿಂಗ್ ಪಾರ್ಟ್ ಅಲ್ಲಿ ತೋರಿಸ್ತೇನೆ. ಅದೇ ರೀತಿ ಬ್ಯಾಕ್ ಪಾರ್ಟಿಗೆ ಕೂಡ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಈಗ ಸ್ಲೀವ್ ಅನ್ನು ಕಟ್ ಮಾಡೋಣ. 4 ಪದರಗಳಲ್ಲಿ ಅಂದ್ರೆ ಡಬಲ್ ಫೋಲ್ಡ್ ಅಲ್ಲಿ ಸ್ಲೀವ್ ಅನ್ನು ಇಡಬೇಕು. ಮೊದಲು 1.5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಳೋಣ. ಇದರಲ್ಲಿ ಅರ್ಧ ಇಂಚು ಮೇಲೆ ಹೊಲಿಗೆಗಾಗಿ 1 ಇಂಚು ಫೋಲ್ಡಿಂಗ್ ಆಗಿ ಬೇಕಾಗುತ್ತೆ. ಸೊ 1.5 ಇಂಚಿಗೆ ಒಂದು ಗೆರೆ ಎಳೆದುಕೊಳ್ಬೇಕು. ಸ್ಲೀವ್ ನ ಲೆಂತ್ ನಾನು ಶಾರ್ಟ್ ಇಟ್ಟಿದ್ದೇನೆ 5 ಇಂಚಿಗೆ ಮಾತ್ರ, ಯಾಕೆಂದ್ರೆ ನಾನಿಲ್ಲಿ ಪಫ್ ಸ್ಲೀವ್ ಮಾಡ್ತಾ ಇದ್ದೇನೆ. ಸೊ 5 ಇಂಚಸ್ಗೆ ಒಂದು ಗೆರೆ ಎಳೆದುಕೊಳ್ಳಿ. ಇದರ ಅಗಲವನ್ನು ಚೆಸ್ಟ್ ನ 1/4ಗೆ 1.5 ಅನ್ನು ಆಡ್ ಮಾಡಬೇಕು. ಯಾಕೆಂದ್ರೆ ನಮಗೆ ನೆರಿಗೆಗಳು ಬೇಕಾಗುತ್ತೆ. ಸೊ 9ವರೆಗೆ 1.5 ಆಡ್ ಮಾಡಿ 11 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ನೀವು ನಿಮ್ಮ ಚೆಸ್ಟ್ ನ 1/4ಗೆ 1.5 ಇಂಚನ್ನು ಮಾರ್ಕ್ ಮಾಡಿ ಅದೇ ರೀತಿ ಗೆರೆನ ಎಳೆದುಕೊಳ್ಳಿ. ನಿಮ್ಗೆ ಇನ್ನೂ ಜಾಸ್ತಿ ನೆರಿಗೆ ಬೇಕಾದರೆ ಇನ್ನೂ 2 ಇಂಚು ತೆಗೆದುಕೊಳ್ಬಹುದು. ಇದು ಮೀಡಿಯಂ ಸ್ಲೀವ್ಸ್ಗೆ ಸಾಕಾಗುತ್ತೆ. ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿ ಮೇಲಿಂದ ಕೆಳಗೆ 3 ಇಂಚಿಗೆ ಇನ್ನೊಂದು ಗುರುತನ್ನು ಮಾಡಬೇಕು. ಆಮೇಲೆ ಎಂದಿನಂತೆ ಈ ರೀತಿ ಸ್ಲೀವ್ ಆಗಿ ಕ್ರಾಸ್ ಗೆರೆನ ಎಳೆದಿದ್ದೇನೆ. ರೈಟ್ ಸೈಡ್ ಅಲ್ಲಿ 1 ಇಂಚು ಬಿಟ್ಟು ಅದರ ಮಿಡ್ ಪಾಯಿಂಟಿಗೆ ಮಾರ್ಕಿಂಗ್ ಅನ್ನು ಮಾಡ್ಕೊಳ್ಬೇಕು. ಆಮೇಲೆ 1/2 ಇಂಚ್ ಮೇಲ್ಗಡೆ ಬ್ಯಾಕ್ ಆರ್ಮೋಲ್ಗಾಗಿ ಹಾಗೂ 1/2 ಇಂಚ್ ಕೆಳಗಡೆ ಫ್ರಂಟ್ ಆರ್ಮೋಲ್ಗಾಗಿ ಒಂದು ಮಾರ್ಕರ್ ಮಾಡಿ 2 ಇಂಚಿನಿಂದ ಮಾರ್ಕ್ ಮಾಡಿದೆಯಲ್ಲ ಅಲ್ಲಿಂದ ಈ ರೀತಿ ಬ್ಯಾಕ್ ಆರ್ಮೋಲ್ಗೆ ಇಲ್ಲಿಗೆ ಶೇಪ್ ಅನ್ನು ಕೊಡಬೇಕು. ಅದೇ ರೀತಿ ಫ್ರಂಟ್ ಆರ್ಮೋಲ್ಗೆ ಕೂಡ ಅಲ್ಲಿಂದಲೇ ಶೇಪ್ ಅನ್ನು ನೀಡಿದ್ದೇನೆ. ಇದು ಬ್ಯಾಕ್ ಆರ್ಮೋಲ್, ನೀವು ನೋಡ್ತಾ ಇರಬಹುದು. ಇದು ಫ್ರಂಟ್ ಆರ್ಮೋಲ್ಗೆ ಶೇಪ್ ನೀಡಿದ್ದೇನೆ. ಇಲ್ಲಿ ನಾವು ಸ್ಲೀವ್ ರೌಂಡ್ ಕಟ್ ಮಾಡಬಾರ್ದು. ನೋಡಿ ಪುನಃ ತೋರಿಸ್ತೇನೆ. 9.5 ಇಂಚಿಗೆ 1.5 ಇಂಚನ್ನು ಆಡ್ ಮಾಡಿ 11 ಅಗಲ ಇದೆ. 11 ಇಂಚು ಅಗಲಕ್ಕೆ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಕಟ್ ಮಾಡ್ತಾ ಇದ್ದೇನೆ 4 ಪದರಗಳೊಂದಿಗೆ ಬ್ಯಾಕ್ ಆರ್ಮೋಲ್. ಅನಂತರ 2 ಲೇಯರ್ಸ್ ತಗೊಂಡು ಫ್ರಂಟ್ ಆರ್ಮೋಲ್ ಕಟ್ ಮಾಡಿ ನಾಚ್ ಕೊಟ್ಟಿದ್ದೇನೆ. ಈಗ ಇಲ್ಲೊಂದು ನಾನು ತೋರಿಸ್ತೇನೆ.
ಆರ್ಮೋಲ್ ರೌಂಡ್ 8.5 ಇಂಚಸ್ ಇದೆ. ಸೊ 8.5 ಇಂಚಿಗೆ 1 ಇಂಚಿನಿಂದಲೇ ಪಾಯಿಂಟ್ ಮಾಡ್ಕೊಳ್ಬೇಕು, ಮಾರ್ಕಿಂಗ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಲೀವ್ ಅಟ್ಯಾಚ್ ಮಾಡಲು ಈಸಿ ಆಗುತ್ತೆ. ಆಮೇಲೆ ಎಷ್ಟು ಎಕ್ಸ್ಟ್ರಾ ಇದೆಯಲ್ಲ ಅಲ್ಲಿಗೊಂದು ನಾಚ್ ಕೊಡಬೇಕು. ಅಂದರೆ ಆ ಪ್ಲೇಸ್ನಲ್ಲಿ ನಾವು ನೆರಿಗೆಗಳನ್ನು ಅಟ್ಯಾಚ್ ಮಾಡಲಿದ್ದೇವೆ. ನೆರಿಗೆಗಳನ್ನು ಕೊಟ್ಟು ಸೆಂಟ್ರಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ನಾಚ್ ಕೊಟ್ಟಿದ್ದೇನೆ 8.5 ಇಂಚಿಗೆ. ಸ್ಲೀವ್ ಪಾರ್ಟ್ ಕಟ್ ಮಾಡಿ ಆಯಿತು. ಈಗ ಸ್ಲೀವ್ ರೌಂಡ್ಗೆ ನಾನು ಈ ಇಲಾಸ್ಟಿಕನ್ನು ಅಟ್ಯಾಚ್ ಮಾಡಲಿದ್ದೇನೆ. ಸೊ ಇಲಾಸ್ಟಿಕ್ನ ಉದ್ದ ಹೇಗೆ ತೆಗೆದುಕೊಳ್ಬೇಕಂತ ನಾನು ತೋರಿಸ್ತೇನೆ. ಇದರ ಫುಲ್ ವಿಡ್ತ್ ಎಷ್ಟಿದೆ ನೋಡ್ಕೊಳ್ಳಿ. ಈಗ ನಾವು 11 ಇಂಚ್ ತಗೊಂಡಿದ್ದೇವೆ, ಅದರ ಡಬಲ್ 22 ಇಂಚಸ್ ಆಗ್ತದೆ. ಅದರ ಹಾಫ್ ತಗೊಳ್ಬೇಕು, ಪ್ಲಸ್ 1 ಆ್ಯಡ್ ಮಾಡಬೇಕು. ಸೊ ನಾನು ಟೋಟಲ್ 12 ಇಂಚಿನಷ್ಟು ಇಲಾಸ್ಟಿಕ್ ಅಂತ ತೆಗೆದುಕೊಂಡಿದ್ದೀನಿ. ಇಲಾಸ್ಟಿಕ್ 12 ಇಂಚಿನಷ್ಟು ತೆಗೆದುಕೊಂಡಿದ್ದೇನು. ಎರಡು ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ಹೀಗೆ ನೋಡಿ, ನಾನು ಇಲ್ಲಿ ತೋರಿಸ್ತೇನೆ. ಸ್ಲೀವ್ ಅನ್ನು ಈ ರೀತಿ ಓಪನ್ ಮಾಡಿ ಇಲಾಸ್ಟಿಕ್ ಅನ್ನು ಈ ರೀತಿ ಎಕ್ಸ್ಪಾಂಡ್ ಮಾಡಿ ನೋಡ್ಬೇಕು. ಅದರ ಮೇಲೆ ಸ್ಟಿಚ್ ಹಾಕ್ತಾ ಹೋಗ್ಬೇಕು. ನಾನು ಇದನ್ನು ಸ್ಟಿಚಿಂಗ್ ಪಾರ್ಟ್ ನಲ್ಲಿ ತೋರಿಸಿದ್ದೇನೆ, ನಿಮ್ಗೆ ಐಡಿಯಾ ಸಿಗಬಹುದು ನೋಡಿ. ಇದು ಕಂಪ್ಲೀಟ್ ಆಗಿರುವ ಚೂಡಿದಾರ್ ಟಾಪ್ ವಿತ್ ಪಫ್ ಸ್ಲೀವ್. ನೋಡಿ ಸ್ಲೀವ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ವೇರ್ ಮಾಡಿದ ನಂತರ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ಲೀವ್ ರೌಂಡ್ ಅಲ್ಲಿ ನೋಡಿ ಸಣ್ಣ ಸಣ್ಣ ನೇರಿಗೆ ಕಾಣಿಸ್ತದೆ. ನೋಡಿ ಸ್ಲೀವ್ ಅಟ್ಯಾಚ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ. ಇದಕ್ಕೆ ಕಾಲರ್ ಅನ್ನು ಕೂಡ ಆಲ್ರೆಡಿ ಅಟ್ಯಾಚ್ ಮಾಡಿದ್ದೇನೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡಬಹುದು. ಫ್ರೆಂಡ್ಸ್ ನೋಡಿದ್ರಲ್ಲ, ಕಾಲರ್ ಟಾಪ್ ಮತ್ತು ಪಫ್ ಸ್ಲೀವ್ ಅನ್ನು ಎಷ್ಟು ನೀಟಾಗಿ ಕಟ್ ಮಾಡಿದ್ದೀನಿ. ಅದಲ್ಲದೆ ಈಗ ಸ್ಟಿಚಿಂಗ್ ಪಾರ್ಟ್ ಅಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ತೋರಿಸಿದ್ದೇನೆ. ವಿಡಿಯೋ ವೀಕ್ಷಣೆಗಾಗಿ ನಿಮ್ಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಒನ್ಸ್ ಅಗೇನ್, ಬಾಯ್. ಕಾಲರ್ಗೆ ಪೈಪಿಂಗ್ ಅನ್ನು ಕೂಡ ಹೇಗೆ ಅಟ್ಯಾಚ್ ಮಾಡೋದೆಂಬುದನ್ನು ಪಾರ್ಟ್ 2 ನಲ್ಲಿ ತೋರಿಸಿದ್ದೇನೆ.